ನಮ್ಮ ವಿಡಿಯೋದಲ್ಲಿ ಹಾನಗಲ್ ತಾಲೂಕು ಸರ್ಕಾರಿ ದವಾಖಾನೆ ಅನ್ನುವಂಥ ಬೋರ್ಡ್ ಇದ್ದರೆ ದಯವಿಟ್ಟು ತೋರಿಸಿ ಒಪ್ಕೊಂಡು ಹಾನಗಲ್ ತಾಲೂಕಿನ ಸರ್ಕಾರಿ ದವಾಖಾನೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ, ತೋರ್ಸೋದಕ್ಕೆ ಮಾಡ್ತೇವೆ. ತಾಲೂಕಿನ ಆಸ್ಪತ್ರೆ ಅಂತ ಎಲ್ಲಿದೆ ರೀ ಅದರಲ್ಲಿ ತೋರಿಸ್ರಿ. ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ನಾನು ಅಂತ ಅನ್ನುವಂಥ ಪ್ರವೃತ್ತಿಯೇ ಮಾಡೋಕ್ಕೆ ನೀವು ಹಾಕಿರೋದು ಟ್ರೆಸ್ ಪಾಸ್ ಕೇಸ್. ಯಾರ್ದಾರ ಮನೆ ಒಳಗೆ ನಾನು ಕಳ್ಳತನದ ಉದ್ದೇಶ ಹಿಡ್ಕೊಂಡು ಒಳಗೆ ಹೋದರೆ ಮಾತ್ರ ಅದು ಅಪರಾಧ, ಟ್ರೆಸ್ ಪಾಸ್ ಆಗುತ್ತೆ. ಇನ್ನು ಚಿತ್ರೀಕರಣ, ಅಲ್ಲಿ ಒಳಗಡೆ ಕಳ್ಳತನ ಮಾಡೋಕ್ಕೆ ಹೋಗಿದ್ವ, ಏನು ಸರ್ಕಾರಿ ದವಾಖಾನೆಯಲ್ಲಿ ಇರುವಂಥ ವಸ್ತುಗಳನ್ನು ದರೋಡೆ ಮಾಡೋಕ್ಕೆ ಹೋಗಿದ್ವ, ಹಂಗೆ ಹೇಳಿಲ್ವಲ್ರಿ ನೀವು ಕಂಪ್ಲೇಂಟಲ್ಲಿ. ದರೋಡೆ ಮಾಡೋಂಗೆ ಕಾಣ್ತೀವಿ ನಾವು. ಹಾನಗಲ್ ತಾಲೂಕು ಜನ ಕಳ್ರ, ಹಾನಗಲ್ ತಾಲೂಕು ಜನ ದೊಡ್ಡ ಕೊಡ್ರ, ಹಾನಗಲ್ ತಾಲೂಕು ಜನಕ್ಕೆ ಸರ್ಕಾರ ಆಸ್ತಿ ನಮ್ಮದು ಅದು ಉಳಿಸ್ಕೋಬೇಕಪ್ಪ ಅಂತ ಖಬರಿರಲ್ವ? ಅಲ್ಲ, ಬೆಂಕಿ ಹತ್ತಿ ಉರಿದು ಇಷ್ಟು ದಿನ ಆಗಿದೆ, ಅದನ್ನು ಸರಿ ಮಾಡಿಸೋ ಯೋಗ್ಯತೆ ಇಲ್ಲ. ನಮ್ಮ ತಾಲೂಕಿನ ಆಸ್ಪತ್ರೆಯಲ್ಲಿ ಔಷಧಿಗಳಿಲ್ಲ, ಅದು ತರಿಸಿಡುವಂಥ ಯೋಗ್ಯತೆ ನಿಮಗಿಲ್ಲ. ಇಲ್ಲಿ ಡಾಕ್ಟ್ರ್ ಇಲ್ಲ, ಡಾಕ್ಟ್ರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅನ್ನುವಂಥ ಯೋಗ್ಯತೆ ಇಲ್ಲ. ಆದರೆ ಚಿತ್ರೀಕರಣ ಮಾಡಿಬಿಟ್ರಲ್ಲ, ಇದು ಹೆಂಗೆ ಚಿತ್ರೀಕರಣ ಮಾಡಿಬಿಟ್ರಿ? ಅದಕ್ಕೆ FIR. NCJC ಕಾಲೇಜಿನ ಒಬ್ಬ ವಿದ್ಯಾರ್ಥಿ ತೇಜಸ್ವಿನಿ ಎಳ್ಳೂರು ಅಂತ ಹೆಸರು. ತೇಜಸ್ವಿನಿ ಅವರಿಗೆ ಪೊಲೀಸ್ ಅವ್ರು ಹುಡ್ಕೊಂಡು ಹೋಗಿ ಕಾಲೇಜ್ ಹತ್ರ ಹೋಗಿ ನೋಟಿಸ್ ಕೊಡ್ತಾರೆ ಅಂದರೆ ಇನ್ನು ಯಾವ ಲೆವೆಲ್ಗೆ ಈ ಶಾಸಕರು ಇಳಿದಿರ್ಬೋದು? ತೇಜಸ್ವಿನಿ ಬಾಮ, ಈ ತೇಜಸ್ವಿನಿ ಹುಡುಗಿ, ಇವರಿಗೆ ನೋಟಿಸ್. ಅವಳು ಕಾಲೇಜ್ ಹತ್ರ ಇದ್ದರೆ ಕಾಲೇಜಿಗೆ ಹೋಗಿ ನೋಟಿಸ್ ಸರ್ವ್ ಮಾಡ್ತಿದ್ದೆ. ನಾಳೆ ಬೆಳಗ್ಗೆ ನೀವು ಇದಕ್ಕೆ ಬರ್ಬೇಕು, ಪೊಲೀಸ್ ಸ್ಟೇಷನ್ಗೆ. ಯಾಕೆ ಬರಬೇಕು? ಅಪ್ಪಿ ತಪ್ಪಿ ನೀವು ಇನ್ನೊಂದು ಸತಿ ಇನ್ನೊಬ್ರಿಗೆ ಏನಾರ ಇದೇ ಥರ ನೋಟಿಸ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ನು ಜಾಗ ಉಳಿಯಲ್ಲ, ಅಷ್ಟು ಜನ ತುಂಬಿಸ್ತೀವಿ ಅಂತ ಹೇಳಿದ್ರು. ನಮ್ಮ ತಾಲೂಕು ಜನರ ವಿರುದ್ಧವಾಗಿ ಅವರ ಧ್ವನಿಯನ್ನು ಅಡಗಿಸೋಕ್ಕೆ ನೀವು ಹೆಜ್ಜೆ ಇಟ್ಟರೆ ನಾ ಜೈಲಿಗೆ ಹೋಗಕ್ಕೂ ರೆಡಿ ಅಂತ ತೋರ್ಸೋದಕ್ಕೆ ಇವತ್ತು ಆ ಹೆಜ್ಜೆ ಇಡ್ತೀವಿ.